ನಮಸ್ಕಾರ ಫ್ರೆಂಡ್ಸ್, ನಾಡಿಗಳಿಗೆ ಮನೆಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮಗೆ ರುಚಿಯಾದ ಹುಣಸೆ ಹಣ್ಣಿನ ಕೈಗುಜ್ಜು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ನಿಮಗೆ ಹೊಟ್ಟೆ ಕೆಟ್ಟಾಗ ಅಥವಾ ಊಟ ಅಜೀರ್ಣ ಆಗಿದೆ ಅನ್ನಿಸ್ದಾಗ ಈ ಗೊಜ್ಜನ್ನು ಬೇಗ ಮಾಡ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಮೊದಲು ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ಚೆನ್ನಾಗಿ ನೆನೆಸಿ ಅದನ್ನು ಹಿಂಡ್ಕೊಂಡು ಸೋಸಿ ರಸ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 5-6 ಬೆಳ್ಳುಳ್ಳಿ ಹೆಸಳು, ಒಂದು ಅರ್ಧ ಚಮಚ ಮೆಣಸಿನಕಾಳು, 1 ಚಮಚ ಜೀರಿಗೆ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಹೆಚ್ಚಿದ ಈರುಳ್ಳಿ ಹಾಗೂ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಮೊದಲು ಮೆಣಸಿನಕಾಳು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿನಲ್ಲಿ ಹಾಗೂ ಸಕ್ಕರೆ ಇದನ್ನು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣಂತೆ. ತುಂಬ ನೈಸ್ ಆಗೋದು ಬೇಡ. ನೋಡಿ, ಈ ಥರ ಇದ್ದರೆ ಸಾಕು. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇದೆಲ್ಲವನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ರುಬ್ಕೊಳ್ಳೋಣ. ಬಟ್ ತುಂಬ ನುಣ್ಣಗೆ ಬೇಡ, ತರ್ತರಿಯಾಗಿ 1-2 ಸಲ ತಿರುಗಿಸಿದ್ರೆ ಸಾಕು ಮಿಕ್ಸಿನ. ನೋಡಿ, ಈ ಥರ ಆದರೆ ಸಾಕು. ನೋಡಿ, ಇದನ್ನು ಹುಣಸೆ ಹಣ್ಣಿನ ಗೊಜ್ಜಿಗೆ ಹಾಕ್ಕೊಳ್ಳೋಣಂತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣಂತೆ. ಈಗ ಉಪ್ಪನ್ನು ಹಾಕಿ ಕೈ ಆಡಿಸ್ಕೊಳ್ಳೋಣಂತೆ. ನೋಡಿ, ಈಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲದೇ ಇದ್ದರೆ ಬೇಡ. ಸ್ವಲ್ಪ ಸಾಸಿವೆ ಚಿಟುಕುಟ್ಟಿದ ತಕ್ಷಣ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಕೆಂಪು ಮೆಣಸಿನ್ಕಾಯಿನ ಹಾಕಿ ಒಂದು ಸ್ವಲ್ಪ ಇಂಗನ್ನು ಹಾಕೋಣಂತ. ಅದಕ್ಕೆ ಇದು ಒಗ್ಗರಣೆ ಬೇಕಿದ್ದರೆ ಹಾಕೋಬೋದು, ಇಲ್ಲದ್ರೆ ಹಾಗೇನೂ ತಿನ್ಕೋಬೋದು. ನೋಡಿ, ಈ ಒಗ್ಗರಣೆ ಮಿಶ್ರಣವನ್ನು ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಕೈಗೊಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಈಗ ರುಚಿಯಾದ ಹುಣಸೆ ಹಣ್ಣಿನ ಕೈಗೊಜ್ಜು ರೆಡಿ ಇದೆ. ಇದನ್ನು ಬಿಸಿ ಅನ್ನದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಬೇಗ ಮಾಡ್ಬೋದು ಕೂಡ. ನೋಡಿ, ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಹೊಟ್ಟೆ ಕೆಟ್ಟಾಗ, ನಿಮಗೆ ಅಜೀರ್ಣ ಆಗಿದೆ ಅನ್ನಿಸ್ದಾಗ ಈ ಥರ ಗೊಜ್ಜನ್ನು ಬೇಗ ಮನೆಯಲ್ಲೇ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು. ಮಾಡಿಕೊಂಡು ತಿಂದರೆ ಬಿಸಿ ಬಿಸಿಯಾಗಿ ನಾಲಿಗೆಗೂ ಹಿತವಾಗಿರುತ್ತೆ ಹಾಗೂ ಹೊಟ್ಟೆ ಕೂಡ ತುಂಬ ಒಳ್ಳೆಯದು.